ಓಕೆ ಡಾಕ್ಟರ್, ನೀವು ಈಗ ತಾನೇ ಹೇಳ್ತಾ ಇದ್ರಿ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ಆಯುರ್ವೇದ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ನಮ್ಮ ಲೈಫ್ ಸ್ಟೈಲಲ್ಲಿ ಆಯುರ್ವೇದ ಅಳವಡಿಕೆ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಈ ಒಂದು ಆಯುರ್ವೇದ ಲೇಟ್ ರಿಸಲ್ಟ್ ಕೊಡುತ್ತೆ. ಆಯುರ್ವೇದ ಏನಾದರೂ ನಾವು ಯಾವ್ದಾದ್ರು ಒಂದು ಕಾಯಿಲೆಗೆ ತೆಗೆದುಕೊಳ್ಳೋದಕ್ಕೆ ಹೋದರೆ ಲೇಟ್ ರಿಸಲ್ಟ್ ಇರುತ್ತೆ, ಜೊತೆಗೆ ನಮ್ಮ ದೇಹಕ್ಕೆ ಅದು ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಮಿತ್ಗಳಿದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಇದು ಎಲ್ಲರ ತಲೆಯಲ್ಲಿ ಇರೋದು, ಯಾಕಂದರೆ ಆಯುರ್ವೇದ ಅನ್ನೋದು ಓಪನ್ ಬುಕ್ಕು. ಇವಾಗ ಎಷ್ಟೊಂದು ಜನ ಪೇಷಂಟ್ ಜೊತೆಗೆ ನಾನು ಮಾತಾಡ್ತಾ ಇರಬೇಕಾದ್ರೆ ಒಂದೊಂದು ಒಪಿನಿಯನ್ನು ಅವ್ರ ಪ್ರಕಾರ ಆಯುರ್ವೇದ ಹಾಗಿದೆ. ಒಬ್ರು ಬರ್ತಾರೆ, ಆಯುರ್ವೇದ ಲೇಟ್ ಸರ್, ನನಗೆ ಆಯುರ್ವೇದ ತುಂಬ ಲೇಟು ಅಂದರೆ ಆಯುರ್ವೇದ ಬಗ್ಗೆ ಅವರು ಡಿಸ್ಕ್ರಿಪ್ಷನ್ ಕೊಡೋದು. ಸೊ ಆಯುರ್ವೇದ ನನಗೆ ಲೇಟ್ ಆಗುತ್ತೆ, ತುಂಬ ಎಮರ್ಜೆನ್ಸಿಗೆ ಅಥವಾ ನನಗೆ ಇಮಿಡಿಯೇಟಾಗಿ ಪೇನ್ ಕಡಿಮೆ ಆಗಲ್ಲ. ಇನ್ನೊಬ್ರು ಬರ್ತಾರೆ, ನನಗೆ ಆಯುರ್ವೇದ ಸೂಟೇ ಆಗೋಲ್ಲ, ಸೊ ಇಲ್ಲ ಆಯುರ್ವೇದ ತೊಗೊಂಡ್ರೆ ನನ್ನ ಬಾಡಿಗೆ ಹೀಟ್ ಆಗಿಬಿಡುತ್ತೆ. ಸೊ ಇನ್ನೊಬ್ರು ಬರ್ತಾರೆ, ನಾನು ಇವಾಗ ಆಯುರ್ವೇದ ತೊಗೊಂಡ್ರೆ ಮುಂದೆ ಯಾವಾಗಲೂ ನನಗೆ ಅಲೋಪತಿ ಮೆಡಿಸಿನ್ ತೊಗೊಳ್ಳಾರ್ದಂಗೆ ಆಗಿಬಿಡುತ್ತೆ ನನ್ನ ದೇಹ. ಸೊ ಈ ಥರ ಕೆಲವೊಂದುಗಳನ್ನು ಮಾತಾಡಿಕೊಂಡು, ಆಮೇಲೆ ಇದರಲ್ಲಿ ಕೆಲವೊಂದು ಇವು ಇರುತ್ತೆ, ಹೆವಿ ಮೆಟಲ್ಸ್ಗಳಿದೆ, ಅದನ್ನು ತೊಗೊಂಬಿಟ್ರೆ ನನ್ನ ಕಿಡ್ನಿ ಹೋಗ್ಬಿಡುತ್ತೆ, ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಬಿಟ್ರೆ ನನ್ನ ಕಿಡ್ನಿ ಲಿವರ್ ಎರಡೂ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಈ ಥರ ಕೆಲವೊಂದು ಮಿತ್ಸ್ಗಳು, ಅಥವಾ ಅವರೇ ಆಯುರ್ವೇದನ ಅರ್ಥ ಮಾಡ್ಕೊಂಡಿರೋ ದಾರಿ ಅದು. ಆ್ಯಕ್ಚುಲಿ ಆಯುರ್ವೇದ ದಾರಿ ಅದು ಅಲ್ಲ, ಅಥವಾ ಆಯುರ್ವೇದ ಅನ್ನೋದು ಆ ಒಂದು ಪರಿಧಿ ಒಳಗೆ ಬರೋದಿಲ್ಲ. ಆಯುರ್ವೇದದಲ್ಲಿ ಯಾವುದೂ ಸ್ಲೋ ಪ್ರೊಸೆಸ್ ಇಲ್ಲ. ಸ್ಲೋ ಪ್ರೊಸೆಸ್ ಅನ್ನೋದಕ್ಕಿಂತ ಎಕ್ಸಾಕ್ಟ್ ಪ್ರೊಸೆಸ್ ಅಂತ ಹೇಳ್ತೀವಿ. ಇವಾಗ ನನಗೆ ಈಗ ಒಂದು ಪೇನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ನನಗೊಂದು ಕಾಲು ನೋವು ಆಗಿದೆ ಮೇಡಮ್, ಮಂಡಿ ನೋವು ಬಂದಿದೆ ಅಂತ ಹೇಳ್ಕೊಳ್ಳಿ. ನನಗೆ ಇವಾಗ ಮಂಡಿ ನೋವು ಕಡಿಮೆ ಆಗಬೇಕು, ನನ್ನ ಆ್ಯಸ್ ಎ ಪೇಷಂಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅದು. ಕೆಲವೊಬ್ರು ಏನು ಮಾಡ್ತಾರೆ, ಅದಕ್ಕೆ ಬೇಕಾಗಿರೋಂಥ ಟ್ಯಾಬ್ಲೆಟ್ಸ್ಗಳು ತೊಗೋತಾರೆ, ಪೇನ್ ಕಿಲ್ಲರ್ಸ್ನ. ಆ ಪೇನ್ ಕಿಲ್ಲರ್ ವರ್ಕ್ ಆಗೋದಕ್ಕೆ ಹಾಫ್ ಆನ್ ಅವರ್ ಬೇಕು. ಆ್ಯಂಡ್ ಅದು ವರ್ಕ್ ಆದಮೇಲೆ ಆ ಟ್ಯಾಬ್ಲೆಟ್ ಎಫೆಕ್ಟ್ ಇರೋದು ಒಂದು 3 ರಿಂದ 6 ಅವರ್ ಇರುತ್ತೆ. ಇದಕ್ಕಿಂತ ಇನ್ನೂ ಫಾಸ್ಟ್ ಜನ ಬೇಕಂತ. ನನಗೀಗ ತೊಗೊಂಡು ಈಗ ಹಾಸ್ಪಿಟಲಿಂದ ಹೊರಗೆ ಹೋಗೋದ್ರಲ್ಲೇ ನೋವು ಕಡಿಮೆ ಆಗಬೇಕು. ಅಂಥವ್ರಿಗೇನು ಇಂಜೆಕ್ಷನ್ಸ್ ಬೇಕು. ಅವರು ಲಿಟ್ರಲಿ ಡಾಕ್ಟರ್ಸಿಗೆ ಫೋರ್ಸ್ ಮಾಡ್ತಾರೆ, ನನಗೆ ಇಂಜೆಕ್ಷನ್ಸ್ ಕೊಡಿ, ನನಗೆ ನೋವು ತಡ್ಕೊಳಕ್ಕಾಗ್ತಾಯಿಲ್ಲ, ಇಂಜೆಕ್ಷನ್ಸ್ ಕೊಡಿ. ಸೊ ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ನಾವು ಇದನ್ನು ಸ್ಲೋ ಫಾಸ್ಟ್, ಹಾಗಂದರೆ ಮಾತ್ರೆಗಿಂತ ಫಾಸ್ಟ್ ಇಂಜೆಕ್ಷನ್ ಅಂತ ಹೇಳ್ಬೋದಾ? ಅಂದರೆ ಜನಕ್ಕೆ ಆ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ರಾಂಗ್ ಪರ್ಸೆಪ್ಷನ್ನಲ್ಲಿ ಇರ್ತಾರೆ. ಇವಾಗ ನಾನು ಬರೀ ಪೇನ್ ಅಷ್ಟೇ ಕೊಟ್ಬಿಟ್ಟು ನಿಮ್ಗೆ ಕಳಿಸ್ಬಿಟ್ರೆ ಅದು ಯಾಕೆ ಮತ್ತೆ ಇನ್ನೊಂದು 6 ಅವರ್ ಆದಮೇಲೆ ಮತ್ತೆ ನೋವು ಬರುತ್ತೆ. ಡಾಕ್ಟ್ರ್ ಕೆಲಸ ಅದು ಯಾಕೆ ನೋವು ಬಂದಿದೆ, ನೋವು ಬರೋದು ಅಬ್ನಾರ್ಮಲ್ ಕಂಡೀಷನಲ್ಲಿ. ಆ ಅಬ್ನಾರ್ಮಲ್ ಕಂಡೀಷನನ್ನು ನಾರ್ಮಲ್ ಕಂಡೀಷನ್ ಮಾಡೋದೇನಿದೆಯಲ್ಲ, ಅದು ಆ್ಯಕ್ಚುಲ್ ಟ್ರೀಟ್ಮೆಂಟು. ಅಷ್ಟು ಪೇಷಂಟ್ಗೂ ಇರಬೇಕು. ಆ ದಾರಿಯೊಳಗಡೆ ಡಾಕ್ಟ್ರೂ ಟ್ರೀಟ್ಮೆಂಟ್ ಕೊಡಬೇಕು. ಯಾಕಂದರೆ ಇವಾಗ ಏನೋ ಒಂದು ನೋವು ಬಂತು ಅಂತಾರೆ, ಆ ನೋವನ್ನಷ್ಟೇ ಮ್ಯಾನೇಜ್ ಮಾಡಿ ಕಳಿಸೋದು ನನ್ನ ಕೆಲಸ ಅಲ್ಲ. ಯಾಕೆ ನೋವು ಬಂತು, ಅದು ಬರಲಾರ್ದಂಗೆ ಅವನಿಗೆ ಹೇಗೆ ಮಾಡಬೇಕು. ಸೊ ಇಲ್ಲಿ ಆ್ಯಕ್ಚುಲಿ ಆಯುರ್ವೇದ ಕೆಲಸ ಮಾಡುತ್ತೆ. ಆ ನೋವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಆ ನೋವಲ್ಲಿ ಆಗಿರೋಂಥ ಇನ್ಫ್ಲಮೇಷನ್ನು ಯಾಕಾಯಿತು, ಮೂಳೆ ಸೌದಿದೆಯಾ ಅಥವಾ ಏನಾದರೂ ಏಟಾಗಿದೆಯಾ, ಅದನ್ನು ಹೇಗೆ ಸರಿ ಮಾಡ್ಬೋದು, ಅಲ್ಲಿರೋಂಥ ಟಿಶ್ಯೂ ಹೀಲಿಂಗಿಗೆ ಏನು ಕೊಡಬೇಕು. ಸೊ ಅದನ್ನು ಕೊಟ್ಟಾಗ ಈಗ ನಾವು ಈಗ ಊಟ ಮಾಡಿದ ತಕ್ಷಣವೇ ನಂಗೆ ಎನರ್ಜಿ ಬರುತ್ತಾ, ಅದೆಲ್ಲ ಡೈಜೆಸ್ಟ್ ಆಗಬೇಕು, ಎಲ್ಲ ಬ್ಲಡ್ಡಲ್ಲಿ ಹೋಗಿ ಅದು ಕನ್ವರ್ಷನ್ ಆದಾಗ ಎನರ್ಜಿ ಬರುತ್ತೆ. ಹಾಗೆ ನಾನು ಕೊಟ್ಟಿರೋ ಮೆಡಿಸಿನ್ಸು ಅದು ಪಾತ್ವೆಯಲ್ಲಿ ಹೋಗಿ ಅದಕ್ಕೆ ಎಫೆಕ್ಟ್ ಮಾಡಿ ಅದನ್ನು ನ್ಯಾಚುರಲ್ ಆಗಿ ಹೀಲ್ ಮಾಡೋದಕ್ಕೆ ಏನಿದೆಯಲ್ಲ. ಈಗ ಬ್ಲಾಕಿಂಗ್ ಸಿಸ್ಟಮ್ಮು, ಬ್ಲಾಕಿಂಗ್ ಪೇನ್ ಈಸ್ ನಾಟ್ ಅನ್ ಸೊಲ್ಯೂಷನ್. ಸೊ ಹೀಲಿಂಗ್ ಪೇನ್ ಈಸ್ ಅನ್ ಸೊಲ್ಯೂಷನ್. ಆ ಹೀಲಿಂಗ್ ಪೇನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನು ಟ್ರೀಟ್ ಮಾಡಿದಾಗ ಆಯುರ್ವೇದ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ. ಬಟ್ ಇವ್ರು ಯಾವಾಗ ಈ ಥರ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ, ಅಲ್ಲಿ ಆಯುರ್ವೇದ ಸ್ಲೋ ಅಂತ ಹೇಳ್ತಾರೆ. ಸೊ ಅದು ಆ್ಯಕ್ಚುಲಿ ಆಯುರ್ವೇದ ಸ್ಲೋ ಅಲ್ಲ, ಅದರದ್ದು ಟ್ರೀಟ್ ಮಾಡೋಂಥ ದಾರಿನೇ ಬೇರೆ ಇದೆ ಅಂತ ಹೇಳ್ಬೋದು. ಸೊ ಈ ಥರ ಕೆಲವೊಂದು ಹಲವಾರು ಮಿತ್ಸ್ಗಳಿದೆ. ನಾನು ಹೇಳ್ದಂಗೆ ನನಗೆ ನಾಟೋದೇ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಆಯುರ್ವೇದ ನಾಟೇ ನಾಡುತ್ತೆ. ಯಾಕೆ ನಾಟಲ್ಲ ಅಂತಂದರೆ, ಆಯುರ್ವೇದದಲ್ಲಿ ಒಂದು ಡಿಸೀಸ್ಗೆ ಒಂದೇ ಮೆಡಿಸಿನ್ ಅಂತ ಎಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಈ ಫಾರ್ ಎಕ್ಸಾಂಪಲ್ ನನಗೆ ಜ್ವರಕ್ಕೆ ಬಂದರೆ ನಾನು ಡೋಲೋ ಅಥವಾ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ ಕೊಟ್ಟರೆ ಎಲ್ಲರಿಗೂ ಪ್ಯಾರಾಸಿಟಮೋಲ್ ಕೆಲಸ ಮಾಡುತ್ತೆ. ಇದು ಆ ಒಂದು ಏನು ಇಂಡಿಕೇಷನ್ಸ್ ಇರುತ್ತೆ, ನಾನು ಅವಾಗ ಹೇಳಿದ್ನಲ್ಲ, ಅಲ್ಲಿ ಸ್ವೆಟ್ ಗ್ಲ್ಯಾಂಡ್ ಬ್ಲಾಕ್ ಆಗಿರುತ್ತೆ, ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ಜ್ವರ ಬರೋದಕ್ಕನ್ನು ಕಡಿಮೆ ಮಾಡಬೇಕು ಅಂತಂದರೆ, ಜ್ವರ ಇದ್ದಿದ್ದಕ್ಕೇ ಅಥವಾ ಜ್ವರದಲ್ಲಿರೋಂಥ ಬ್ಯಾಕ್ಟೀರಿಯಲ್ ಟಾಕ್ಸಿನ್ಸ್ ಜಾಸ್ತಿ ಆಗಿರೋದ್ರಿಂದನೇ ನನಗೆ ಜ್ವರ ಬಂದಿದ್ದು. ಈಗ ಪ್ಯಾರಾಸಿಟಮೋಲು ಇದು ಮಾಡೋದು ಅಷ್ಟೇ, ಜ್ವರನ ಕಡಿಮೆ ಮಾಡೋದು. ಬಟ್ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ ಬೇರೆ ಬೇರೆ ಆ್ಯಂಟಿಬಯೋಟಿಕ್. ಆ ಆ್ಯಂಟಿಬಯೋಟಿಕ್ ಬೇರೆ ಒಬ್ಬರಿಗೆ ಒಂದೇ ಥರ ವರ್ಕ್ ಆಗಲ್ಲ, ಅದಕ್ಕೆ ನೀವು ನೋಡ್ಬೋದು. ಸೊ ಯಾಕೆಂದರೆ ನಾನು ಹೇಳೋ ಒಂದೇ ಉದ್ದೇಶ ಏನು ಅಂತಂದರೆ, ಅವರ ದೇಹದ ಪ್ರಕೃತಿ, ಅಂದರೆ ಅವ್ರದ್ದು ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಆ ದೇಹ ಪ್ರಕೃತಿ. ಎರಡನೇದ್ದು ಅವರ ದೇಹದ ಶಕ್ತಿ. ಮೂರನೇದ್ದು ಅವರ ಕಾಲ, ಅಂದರೆ ಯಾವ ಟೈಮಲ್ಲಿ ಇರ್ತಾರೆ.
ಸೊ ಆ್ಯಂಡ್ ಅವರ ಇದರಲ್ಲಿರೋಂಥ ಇದು ದೇಶ ಅಂತ ಯಾವ ಜಾಗದಲ್ಲಿ ಇರ್ತಾರೆ ಇದನ್ನು ನೋಡಿ ಆಯುರ್ವೇದದಲ್ಲಿ ಅವ್ರವ್ರ ಪ್ರಕೃತಿಗೆ ಅನುಗುಣವಾಗಿರೋಂಥ ಡ್ರಗ್ಸ್ಗಳನ್ನು ಹೇಳಿದ್ದಾರೆ. ಬರೋಕ್ಕೆ ಜ್ವರಕ್ಕೇ ನನ್ನ ಹತ್ರ ಒಂದು 50ರಿಂದ 60 ಡ್ರಗ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಅದು ವರ್ಕ್ ಆಗಲ್ಲ. ಅದನ್ನು ಡಾಕ್ಟ್ರು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಪ್ರಕೃತಿ ತಕ್ಕಂಗೆ ಕೊಟ್ಟಾಗ ಎಫೆಕ್ಟ್ ಆಗುತ್ತೆ. ಒಂದು ಆಯುರ್ವೇದದಲ್ಲಿ ಹೇಳಬೇಕು ಅಂತಂದರೆ ಆಯುರ್ವೇದ ಟ್ರೀಟ್ಮೆಂಟ್ ಸಕ್ಸಸ್ ಆಗಬೇಕಂದ್ರೆ ಡಾಕ್ಟ್ರೂ ಕರೆಕ್ಟಾಗಿ ಅದ್ರ ನಾಲೆಜ್ ಇರಬೇಕು ಆ್ಯಂಡ್ ರೋಗಿನೂ ಅದ್ರ ತಕ್ಕಂಗೆ ಫಾಲೋ ಮಾಡಬೇಕು. ಆವಾಗಲೇ, ಯಾಕಂದರೆ ಇಲ್ಲಿ ಪಥ್ಯಾಪಥ್ಯತೆ ಅಂತ ಹೇಳ್ತೀವಿ, ಅದೆಲ್ಲದೂ ಇಂಪಾರ್ಟೆಂಟ್ ಇರುತ್ತೆ ಆಯುರ್ವೇದದಲ್ಲಿ. ಸಿ ನಾನು ಕೊಟ್ಟಿರೋ ಮೆಡಿಸಿನ್ಸು ಅವ್ನು ಏನೋ ಥರ ಫುಡ್ ಹ್ಯಾಬಿಟ್ಗಳನ್ನು ಮಾಡ್ಕೊಂಡಾಗ ಅಷ್ಟೊಂದು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಸಕ್ಸಸ್ ಆಗಲ್ಲ. ಸೊ ಇವೆಲ್ಲದೂ ಹಿಂದೆ ಇರುತ್ತೆ. ಇದನ್ನೆಲ್ಲದೂ ತಿಳುವಳಿಕೆ ಡಾಕ್ಟರ್ಸು ಕೊಡಬೇಕು. ಸೊ ಡಾಕ್ಟರ್ಸು ಒಂದು ಅನ್ಫಾರ್ಚುನೇಟ್ ಏನು ಹೇಳಬೇಕು ಅಂತಂದರೆ ಆಯುರ್ವೇದ ಡಾಕ್ಟರ್ಸ್ನು ಈ ಅಲೋಪತಿ ಡಾಕ್ಟರ್ಸ್ ಟ್ರೀಟ್ ಮಾಡ್ದಂಗೆ ಪೇಷಂಟ್ನ ಟ್ರೀಟ್ ಮಾಡ್ತಾರೆ. ಬಂದ ತಕ್ಷಣ ಟ್ಯಾಬ್ಲೆಟ್ಸ್ಗಳು ಅಂದರೆ ಆ ಟ್ಯಾಬ್ಲೆಟ್ಸ್ಗಳು ಯಾವುದಕ್ಕೆ ಸೂಟೇಬಲ್ ಇದೆ, ಏನು ಯಾವುದು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಅದರ ತಕ್ಕಂಗೆ ನಾವು ಕೊಟ್ಟಾಗ ಡೆಫಿನೆಟಾಗಿ ಆ ಡಿಸೀಸ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಅದು ಬಿಟ್ಟು ನಾನು ಸುಮ್ಮನೆ ಅದೇ ಥರ ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ ಅಂತಂದರೆ ಸೊ ಅದು ಆಯುರ್ವೇದ ಪ್ರಾಕ್ಟೀಸ್ ಆಗಲ್ಲ. ಸೊ ಹಾಗಾಗಿ ಅದನ್ನು ಡಾಕ್ಟರ್ಸು ಅರ್ಥ ಮಾಡ್ಕೋಬೇಕು. ಅದನ್ನು ತಕ್ಕಂಗೆ ರೋಗಿನೂ ಸರಿಯಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಿದಾಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲರಿಗೂ ಸೆಟ್ ಆಗುತ್ತೆ, ಎಲ್ಲರಿಗೂ ಆಗುತ್ತೆ.